ನಮಸ್ಕಾರ ಎಲ್ರಿಗೂ UK ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರ್ರಿ ಹೆಂಗಿದ್ರೆ ಇವತ್ತು ಪಂಚಮಿ ಹಬ್ಬದ ಇನ್ನೊಂದು ವಿಶೇಷ ಅಂದ್ರೆ ಪುಟಾಣಿ ಹಿಟ್ಟಿನ ಅಂಟು ನೋಡ್ರಿ. ಹಂಗಂದ್ರೆ ಪುಟಾಣಿ ಹಿಟ್ಟಿನ ಅಂಟು ಮಾಡೋದು ತುಂಬ ಸುಲಭವಾಗಿ ಮಾಡ್ಬೋದು ನೋಡ್ರಿ. ಈಗ ನಾನು ಪುಟಾಣಿನ ತೊಗೊಂಡೇನ್ರಿ. ಪುಟಾಣಿನ ನಾವು ಮೊದಲ ಮಿಕ್ಸಿ ಮಾಡ್ಕೋಬೇಕ್ರಿ. ಬೇಕಂದ್ರೆ ನೀವು ಅಂಗಡಿ ಒಳಗೆ ಪುಟಾಣಿ ಹಿಟ್ಟನ್ನು ತರ್ಬೋದು ರೀ. ಮನೆಯಲ್ಲೇ ಮಾಡಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ರೀ ಇದು. ಅದ್ರ ಸಲುವಾಗಿ ನಾನು ಪುಟಾಣಿನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡೇನ್ರಿ, ಹಿಟ್ಟು ಮಾಡಿಕೊಂಡು. ಆಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಗಸಗಸಿ ತೊಗೊಂಡಿವ್ರಿ. ಗಸಗಸಿ ಎದಕ್ಕಪ್ಪ ಅಂದ್ರೆ ನಾನು ಆಮೇಲೆ ಹೇಳ್ಕೊಡ್ತೀನಿ ಅಂತ್ರಿ. ಈಗ ಅವನ್ನ ಒಂದು ಸ್ವಲ್ಪ ಚಲೋತ್ನಂಗೆ ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ನಾನು ಗಸಗಸಿನ ಫ್ರೈ ಮಾಡ್ಕೊಂಡೇನ್ರಿ. ಈಗ ಮೊದಲು ನಾವು ಅಂಟು ಮಾಡೋದಕ್ಕೆ ನಾವು ಸಕ್ಕರೆ ಪಾಕ ಮಾಡ್ಕೋಬೇಕ್ರಿ. ಮೊದಲು ನಾನು ಸಕ್ಕರೆ ಹಾಕ್ಕೊಂಡೇನ್ರಿ. ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಪೂರ್ತಿ ನೆನೆಯಷ್ಟು ನಾನು ನೀರನ್ನ ಹಾಕ್ಕೊಂಡಿ ನೋಡ್ರಿ. ಇಷ್ಟು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಹಣ್ಣನ ಮಾಡ್ಕೋಬೋದು ರೀ. ಜಾಸ್ತಿ ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ಹಣ ಬರಂಗಿಲ್ಲ ರೀ. ಅದಕ್ಕೆ ಸಕ್ಕರೆ ಎಷ್ಟು ಹಾಕಿರ್ತೀವಿ ಅದು ಮುಣಗಬೇಕು ರೀ. ಅಷ್ಟು ಮಾತ್ರ ನಾವು ನೀರನ್ನ ಹಾಕ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಇದನ್ನು ನಾವು ಚಲೋತ್ನಂಗೆ ಕೈ ಆಡಿಸ್ಕೊತಾನೆ ಇರ್ಬೇಕು ರೀ. ಗ್ಯಾಸ್ ಹಚ್ಚಿವಿ ರೀ. ಈಗ ಇದನ್ನು ಪೂರ್ತಿ ಉರಿ ಜೋರಾಗಿ ಇಟ್ಕೊಂಡು ಪಾಕ ಮಾಡ್ಕೋಬಾರ್ದು ರೀ. ಒಂದು ಮೀಡಿಯಮ್ ಅಳತಿ ಒಳಗೆ ಇಟ್ಕೊಂಡು ಪಾಕ ಮಾಡ್ಕೋಬೇಕು ರೀ. ಯಾಕಂದ್ರೆ ಪಾಕ ಮಾಡೋದು ಮುಂದೆ ಒಂದು ಸ್ವಲ್ಪ ಲೇಟಾಗಿ ನಾವು ಏನಾರ ಅದನ್ನು ಇಳಿಸಿದ್ವಿ ಅಂದ್ರೆ ಅದು ಪಾಕ ಕೆಟ್ಟೋಗ್ಬಿಡುತ್ತೆ ರೀ. ಪೂರ್ತಿ ಪರ್ಫೆಕ್ಟಾಗಿ ಬರೋಂಗಿಲ್ಲ ನೋಡ್ರಿ. ಅದ್ರ ಸಲುವಾಗಿ ಏನು ಮಾಡ್ಬೇಕಂದ್ರೆ ಮೀಡಿಯಮ್ ಅಳತಿ ಒಳಗಿಟ್ಟು ನಾವು ಪರ್ಫೆಕ್ಟಾಗಿ ಪಾಕನ ಮಾಡ್ಕೋಬೇಕು ರೀ. ಈಗ ನೋಡ್ರಿ ನಾನು ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿನೂ ಹಾಕ್ಕೊಂಡು ನೋಡ್ರಿ. ಈಗ ನಾವು ಇದೇ ರೀತಿ ಸ್ವಲ್ಪ ಕೈ ಆಡಿಸ್ಕೊತಾನೆ ಇರ್ಬೇಕು ರೀ. ಅಂದ್ರೆ ಸಕ್ಕರೆ ಕರೆಕ್ಟಾಗಿ ಕರಗಿಬಿಡುತ್ತೆ ರೀ ಚಲೋತ್ನಂಗೆ. ಈಗ ನೋಡ್ರಿ ಇದು ಫುಲ್ ಸ್ವಲ್ಪ ಸಕ್ಕರೆ ಕರಗಾಕತ್ತೈತೆ ನೋಡ್ರಿ. ಈಗ ಇದೇ ರೀತಿನ ಕರಗಿಸ್ಕೊತ ಹೋಗ್ಬೇಕು ನೋಡ್ರಿ. ಈಗಿದು ಪೂರ್ತಿ ಕರಗೈತ್ರಿ. ಈ ರೀತಿ ಕುದಿಯಾಕತ್ತೈತೆ ನೋಡ್ರಿ. ಈ ರೀತಿ ನೋಡ್ರಿ ಈಗ ಸಕ್ಕರೆ ಎಲ್ಲ ಕರಗೈತಲ್ರಿ. ಈಗ ಆಣ ಬರುತ್ತೆ ರೀ. ಈಗ ನಾವು ಅದನ್ನು ಕರೆಕ್ಟಾಗಿ ಪಾಕ ನೋಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ ನೋಡ್ರಿ. ಈಗ ಪಾಕ ನೋಡ್ಬೇಕಂದ್ರೆ ಪರ್ಫೆಕ್ಟಾಗಿ ಪಾಕ ಬಂದೈತೆ ಇಲ್ಲ ಅಂತೇಳಿ ಹೆಂಗೆ ಗೊತ್ತಾಗತ್ತಂದ್ರೆ ಈಗ ನೋಡ್ರಿ ಒಂದು ಸ್ವಲ್ಪ ಬಿಸಿ ಇರುತ್ತೆ. ಕೈಗೆ ಹಿಂಗೆ ಒಂದು ಸ್ವಲ್ಪ ಅಂಟು ಹಚ್ಕೊಂಡು ಹಿಂಗೆ ನೋಡ್ರಿ ಗೊತ್ತಾಗತ್ತೆ. ಭಾಳ ಬಿಸಿ ಇರುತ್ತೆ ರೀ. ಹುಷಾರಾಗಿ ಮಾಡ್ಬೇಕು ನೋಡ್ರಿ ಕೈಗೆ ಹಿಂಗೆ ಅಂಟಿಸ್ಕೊಂಡ್ಮೇಲೆ ಹಿಂಗೆ ಒಂದೆಳೆ ಪಾಕ ಬಂತಂದರೆ ಇದು ಪರ್ಫೆಕ್ಟಾಗಿ ಬಂದೈತೆ ಅಂತ ಅರ್ಥ ನೋಡ್ರಿ. ಸಡನ್ನಾಗಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡ್ರಿ. ಇಲ್ಲಾಂದರೆ ಆಣ ಏರಾತಂದ್ರೆ ಅದು ಗಟ್ಟಿ ಆಗಿಬಿಡುತ್ತೆ ರೀ. ಕರೆಕ್ಟಾಗಿ ಬರೋಂಗಿಲ್ಲ ನೋಡ್ರಿ. ಈಗ ನಾನು ಒಂದು ತಾಟಿಗೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರು ಒಂದು ಹಚ್ಕೊಂಡು ಇಟ್ಕೋಬೇಕ್ರಿ. ಅಂದ್ರೆ ಅದು ಅಂಟ್ಕೊಳಂಗಿಲ್ಲ ರೀ. ಈಗ ಇದಕ್ಕೆ ನಾನು ಕೆಳಗೆ ಇಳಿಸ್ಕೊಂಡೇನ್ರಿ. ಇದಕ್ಕೆ ನಾನು ಮುಂಚೆನೇ ಏನು ಪುಟಾಣಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ರಿ ಪುಟಾಣಿ ಹಿಟ್ಟನ್ನ ಹಾಕ್ಕೊಳತ್ತೀನಿ ನೋಡ್ರಿ. ಎಲ್ಲ ಅಷ್ಟು ಒಮ್ಮೆ ಹಾಕ್ಕೋಬೇಡ್ರಿ. ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ. ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ನಾನು ಒಂದು ಸ್ವಲ್ಪ ಗಂಟು ಉಳಿಬಾರ್ದು ರೀ ಇದ್ರಾಗ. ಹಂಗಿಚಾರ ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತ ಹೋಗ್ಬೇಕ್ರಿ. ನಾವು ಎಷ್ಟು ಪಟ ಇದನ್ನು ಮಾಡ್ಕೊತ ಹೋಗ್ತೀವಿ ನೋಡ್ರಿ ಅಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ರೀ. ಇದು ಭಾಳತ್ತನ ಬಿಡಬಾರ್ದು ರೀ. ಹಿಟ್ಟಾಕಿ ಬೇಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ. ಈಗ ನಾನು ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಇದೇ ರೀತಿನ ನಾವು ಕೈ ಬಿಡೋದು ಪಟ ಅಂತೇಳಿ ಇದನ್ನು ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ. ಈಗ ನೋಡ್ರಿ ಇದಕ್ಕೆ ನಾನು ಮತ್ತಿನ್ನೂ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳಕತ್ತೀನಿ ರೀ. ಯಾಕಂದ್ರೆ ಅದು ಭಾಳ ಇನ್ನೂ ತಿಳುವೈತ್ರಿ. ಅದ್ರ ಸಲುವಾಗಿ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ಇದೇ ರೀತಿನ ನಾನು ಮತ್ತೆ ಎಲ್ಲನೂ ಪರ್ಫೆಕ್ಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಿಮ್ಗೆ ಅನ್ನಿಸ್ಬೋದು ಇದು ಭಾಳ ಡ್ರೈ ಐತೆ ಅಂತೇಳಿ. ಆದ್ರೆ ಇದೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೊಂದ್ಕೊಂತಂದ್ರೆ ಎಲ್ಲ ಸರಿ ಹೋಗುತ್ತೆ ರೀ. ಈಗ ನೋಡ್ರಿ ಈಗ ನಾನು ಈ ರೀತಿ ಕೈ ಬಿಡ್ದ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಇದ್ರೊಳಗೆ ಗಂಟೆಲ್ಲ ಉಳ್ಕೋಬಾರ್ದು ನೋಡ್ರಿ. ತುಂಬ ಈಸಿಯಾಗಿ ಇದನ್ನು ಸುಲಭವಾಗಿ ಮಾಡ್ಬೋದು ನೋಡ್ರಿ. ಈಗೆಲ್ಲ ಕರೆಕ್ಟಾಗಿ ಹೊಂದ್ಕೊಂತ ನೋಡ್ರಿ. ಇದು ಏನು ಗಟ್ಟಿನೂ ಆಗಿಲ್ಲರಿ, ಪೂರ್ತಿ ತಿಳುವೂ ಆಗಿಲ್ಲರಿ. ಮೀಡಿಯಮ್ ಆಗಿ ಕರೆಕ್ಟಾಗಿ ಆಗೈತೆ ನೋಡ್ರಿ. ಈ ರೀತಿ ಆದ್ರೆ ಪರ್ಫೆಕ್ಟಾಗಿ ಅಂಟು ಬರ್ತೈತೆ ನೋಡ್ರಿ. ಪುಟಾಣಿ ಹಿಟ್ಟಿನ ಅಂಟು ನೋಡ್ರಿ. ಎಲ್ಲ ಇದು ಹೊಂದ್ಕೊಂಡೈತೆ ನೋಡ್ರಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಒಂದು ಸರಿ ಹಿಂಗೆ ಕೈಯಾಗಿ ಹಿಡ್ಕೊಂಡು ಈ ಥರ ಒಂದು ಸ್ವಲ್ಪ ಉಂಡೆ ಚರ ಮಾಡ್ಕೊಂಡು ನೋಡ್ರಿ. ಅದು ಬಂದಿತ್ತಂದ್ರೆ ಉಂಡೆ ಥರ ಆತಂದ್ರೆ ಪರ್ಫೆಕ್ಟಾಗಿ ಆಗೈತೆ ಅಂತ ಅರ್ಥ ನೋಡ್ರಿ. ಈಗ ನಾ ಏನು ತಾಟಿಗೆ ಇದನ್ನು ಎಣ್ಣೆ ಅಥವಾ ತುಪ್ಪ ಯಾವ್ದಾರ ಹಚ್ಕೋಬೋದು ರೀ. ನಾ ಇಲ್ಲಿ ಎಣ್ಣೆ ಹಚ್ಕೊಂಡಿದ್ದೆ ರೀ. ಈಗ ಅದಕ್ಕೆ ನಾವೇನು ಕಲಿಸಿಟ್ಕೊಂಡಿದ್ವಲ್ರಿ ಹಿಟ್ಟು ಮತ್ತು ಪಾಕ ಅದನ್ನು ಹಾಕ್ಕೋಬೇಕು ನೋಡ್ರಿ. ಭಾಳ ಹೊತ್ತನ ಬಿಡಬಾರ್ದು ರೀ. ಇದನ್ನು ಪಟ ಅಂತ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ ನಾನು ಅದು ಎಲ್ಲನೂ ಈ ತಾಟಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ಹಾಕ್ಕೊಂಡ್ಮೇಲೆ ಇದೊಂದು ಸ್ವಲ್ಪ ಭಾಳ ಬಿಸಿ ಇರುತ್ತೆ ರೀ. ಕೈಯಿಂದ ಮುಟ್ಬೇಡ್ರಿ. ತಾಟಿಗೆ ಹಂಚಿಂದ ಹಿಡ್ಕೊಂಡು ಹಿಂಗೊಂದು ಸ್ವಲ್ಪ ತಟ್ರಿ. ಅದು ಪರ್ಫೆಕ್ಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ರೀ. ಈಗ ಇದಕ್ಕೆ ನಾವು ಮುಂಚೆನೇ ಏನು ಗಸಗಸಿ ಹುರಿದಿಟ್ಕೊಂಡಿದ್ವಲ್ರಿ ಅವನ್ನ ಹಾಕ್ಕೋಬೋದು ನೋಡ್ರಿ. ಬೇಕಂದ್ರೆ ನೀವು ಕೊಬ್ಬರಿನೂ ಹಾಕ್ಕೋಬೋದು ರೀ.
ನಾನಿಲ್ಲಿ ಗಸಗಸೆ ಅಷ್ಟೇ ಹಾಕ್ಕೊಂಡು ನೋಡ್ರಿ. ಮಸ್ತ್ ಫ್ಲೇವರ್ ಕೊಡುತ್ತಂತ ನಾನು ಗಸಗಸೆ ಹಾಕ್ಕೊಂಡು ನೋಡ್ರಿ. ಈಗ ಇದನ್ನೊಂದು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೋಬೇಕ್ರಿ, ಅಂದ್ರೆ ಕರೆಕ್ಟಾಗಿ ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಹಾಕಿರ ಇದು ಹೊಂದ್ಕೊಳ್ಳಂಗಿಲ್ಲ ನೋಡ್ರಿ. ಈಗ ಇದನ್ನು ನಾವು ಒಂದು 20 ನಿಮಿಷ, 15ರಿಂದ ಒಂದು 20 ನಿಮಿಷ ಹಂಗೆ ಬಿಟ್ಬಿಡ್ಬೇಕು ನೋಡ್ರಿ. ಈಗ ಒಂದು 15-20 ನಿಮಿಷ ಆಗೈತ್ರಿ. ಈಗ ನೋಡಿರಿ ಕೈಗೆ ಒಂಚೂರು ಅಂಟ್ಕೊಳ್ಳಂಗಿಲ್ಲ ನೋಡ್ರಿ. ಈಗ ಇದನ್ನು ಏನು ಮಾಡ್ಬೇಕಂದ್ರೆ ಒಂದು ಚಾಕುವಿಂದ ನಾವು ಕಟ್ ಮಾಡ್ಕೋಬೇಕು ನೋಡ್ರಿ. ನಮ್ಗೆ ಯಾವ ಶೇಪ್ ಬೇಕಾದರೂ ನಾವು ಅದನ್ನು ಕಟ್ ಮಾಡ್ಕೋಬೋದು ನೋಡ್ರಿ. ಈಗ ಒಂದು ಸ್ವಲ್ಪ ಇದು ಚಾಕುಕ್ಕೂ ಅಂಟ್ಕೊಳ್ಳಂಗಿಲ್ಲ ನೋಡ್ರಿ. ಎಷ್ಟು ಮಸ್ತಾಗಿ ಪರ್ಫೆಕ್ಟ್ ಅಳತಿ ಒಳಗೆ ರೆಡಿ ಆಗೈತೆ ನೋಡ್ರಿ. ನೀವು ಏನಾರ ಪಂಚಮಿ ಹಬ್ಬಕ್ಕೆ ಏನಾರ ಪುಟಾಣಿ ಹಿಟ್ಟಿನ ಅಂಟು ಮಾಡೋದಿತ್ತಂದ್ರೆ ಈ ರೀತಿ ಮಾಡ್ಬೋದು ನೋಡ್ರಿ. ಕರೆಕ್ಟಾಗಿ ಬರುತ್ತೆ ರೀ ಮತ್ತು ಸೂಪರಾಗಿ ಇರುತ್ತೆ ರೀ. ಸುಲಭವಾಗಿಯೂ ಮಾಡ್ಬೋದು ನೋಡ್ರಿ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಈಗ ಇದೇ ರೀತಿನ ಎಲ್ಲನೂ ನಾವು ಕಟ್ ಮಾಡ್ಕೊಳತ್ತೀವಿ ನೋಡ್ರಿ. ತುಂಬ ಮೃದುವಾಗಿ ಸ್ಮೂತಾಗಿ ಬರುತ್ತೆ ರೀ. ಮಾಡಿ ನೋಡ್ರಿ ಬೇಕಿದ್ರೆ ಒಂದ್ಸರಿ. ಪಂಚಮಿ ಹಬ್ಬದ ವಿಶೇಷ ನಾವು ಇವತ್ತು ಪುಟಾಣಿ ಹಿಟ್ಟಿನ ಅಂಟನ್ನು ಮಾಡಿ ತೋರಿಸಿ ನೋಡ್ರಿ. ಎಷ್ಟು ಸುಲಭವಾಗಿ ಬಂತು ನೋಡ್ರಿ. ಈ ರೀತಿನ ನಾವು ಎಲ್ಲನೂ ತೆಗಿಬೇಕು ನೋಡ್ರಿ. ಅದು ನಾವು ಕೆಳಗೆ ಎಣ್ಣೆ ಹಚ್ಚಿರ್ತೀವಲ್ರಿ, ಒಂದು ಸ್ವಲ್ಪ ಅಂಟ್ಕೊಂಡಿರಂಗಿಲ್ಲ ರೀ. ಸುಲಭವಾಗಿನ ನಾವು ಇದನ್ನು ತಕ್ಕೋಬೋದು ನೋಡ್ರಿ. ಅಷ್ಟು ಹೆಂಗೆ ಒಂದೊಂದು ಬರತ್ತಾವ ನೋಡ್ರಿ. ಇದೇ ರೀತಿನ ನಾವು ಎಲ್ಲನೂ ತಕ್ಕೋಬೇಕು ನೋಡ್ರಿ. ಎಷ್ಟು ಪರ್ಫೆಕ್ಟಾಗಿ ಬಂದಾವ ನೋಡ್ರಿ. ತುಂಬ ಮೃದುವಾಗಿಯೂ ಇರ್ತಾವೆ ನೋಡ್ರಿ ಇವು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.